ಮದ್ದೂರಿನಲ್ಲಿ ಗಣೇಶನಿಗಾಗಿ ಕೇಸರಿ ಪ್ರವಾಹ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಉಪಹಾರ, ನೀರು ವಿತರಣೆ ಮಾಡಲಾಗ್ತಾ ಇದೆ. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಆಮೇಲೆ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಉಪಹಾರ, ನೀರು ಇದೆಲ್ಲವನ್ನು ಕೂಡ ಕೊಡಲಾಗ್ತಾ ಇದೆ. ಹಾಸ್ಟೆಲ್ ವಿದ್ಯಾರ್ಥಿಯರ ಮಸ್ತ್ ಡ್ಯಾನ್ಸ್, ಡಿಜೆ ಸೌಂಡಿಗೆ ಸಖತ್ತಾಗಿ ಸ್ಟೆಪ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು. ಆಸ್ಪತ್ರೆ ಮುಂದೆ ಡಿಜೆಯನ್ನ ಆಫ್ ಮಾಡಿ ಸಾಗಿದ್ದಾರೆ ಕಾರ್ಯಕರ್ತರು. ಆಸ್ಪತ್ರೆ ಬಿಟ್ಟು ಮುಂದೆ ಹೋಗ್ತಾ ಇದ್ದಂತೆ ಮತ್ತೆ ಡಿಜೆ ಆನ್ ಆಗಿದೆ. ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಪಾಪ ರೋಗಿಗಳಿರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಸ್ಪತ್ರೆ ಬರ್ತಾ ಇದ್ದಂತಾನೆ ಡಿಜೆನ ಆಫ್ ಮಾಡಿದ್ದಾರೆ. ಅದಾದ್ಮೇಲೆ ಆಸ್ಪತ್ರೆ ಬಿಟ್ಟು ಸ್ವಲ್ಪ ಮುಂದೆ ಸಾಗ್ತಾ ಇದ್ದಂತೆ ಎಗೈನ್ ಡಿಜೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಭರ್ಜರಿ ಸ್ಟೆಪ್ಗಳನ್ನ ಹಾಕಿದ್ದಾರೆ. ಗಣೇಶನಿಗಾಗಿ ಸದ್ಯ ಕೇಸರಿ ಪ್ರವಾಹ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರವಾಹನೇ ಅಲ್ಲಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಎಲ್ಲಿ ಎತ್ತ ಕಣ್ಣಾಡಿಸಿದ್ರು ಕೂಡ ಕೇಸರಿ ಬಣ್ಣದ ಧ್ವಜಗಳು, ಬಾವುಟಗಳು ರಾರಾಜಿಸ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಡಿಜೆ ಸದ್ದಿಗೆ ಈ ಥರದ್ದೆಲ್ಲ ಒಂದು ರೀತಿ ಗಣೇಶನನ್ನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮಾಡುವಂಥ ಮೆರವಣಿಗೆ ಇರುತ್ತಲ್ಲ, ಅದು ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ. ಆಮೇಲೆ ಅದರಲ್ಲೂ ಈಗ ಮದ್ದೂರಲ್ಲಿ ಮೊನ್ನೆ ನಡೆದಂತಹ ಗಲಭೆ ಏನಿದೆ, ಕೋಮು ಗಲಭೆ,
ಅದು ಈಗ ಸದ್ಯ ಅಲ್ಲಿ ಒಂದು ರೀತಿ ಬೂದಿ ಮುಚ್ಚಿದಂತಹ ಕೆಂಡದಂತಹ ಪರಿಸ್ಥಿತಿ ಇದೆ. ಆಮೇಲೆ ಮೊನ್ನೆ ನಡೆದಂಥ ಗಲಭೆ ಎಷ್ಟರ ಮಟ್ಟಿಗೆ ಪ್ರತಿಭಟನೆಗೆ ಸ್ವರೂಪ ಪಡ್ಕೊಂಡಿತ್ತು, ಆಮೇಲೆ ಅದರ ಸನ್ನಿವೇಶನ ಹೇಗೆ ನಿಯಂತ್ರಣಕ್ಕೆ ತರೋದಕ್ಕೆ ಏನೆಲ್ಲ ಮಾಡಬೇಕಾಯ್ತು ಅನ್ನುವಂಥದ್ದು ನೋಡಿದ್ವಿ. ಬಟ್ ಈಗ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಅಕ್ಷರಶಃ ಕೇಸರಿ ಪ್ರವಾಹ ಇವತ್ತು ಮದ್ದೂರಿನಲ್ಲಿ ಎತ್ತ ಕಣ್ಣಾಡಿಸಿದ್ರು ಕಾಣಿಸ್ತಾ ಇದೆ. ಅದೊಂದ್ ಕಡೆ ಮೆರವಣಿಗೆ ಸಾಗುವಂತ ಮಾರ್ಗದಲ್ಲಿ ಅವ್ರಿಗೆ ಬೇಕಾದಂತ ಉಪಹಾರ, ನೀರು, ಯಾಕಂತಂದ್ರೆ ಡ್ಯಾನ್ಸ್ ಮಾಡಿ ಸುಸ್ತಾಗಿರ್ತಾರೆ. ಆಮೇಲೆ ಹೇಳಿ ಕೇಳಿ DJ ಸೌಂಡಿಗೆ ಎಂಥವ್ರು ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ. ಮೊನ್ನೆ ನಡೆದಂತಹ ಕೋಮು ಗಲಭೆ ಏನಿದೆ ಮದ್ದೂರಲ್ಲಿ, ಆ ಭಾಗದಲ್ಲಿ ಪದೇ ಪದೇ ಈ ತರದ ಒಂದು ಗಲಭೆಗಳು ನಡೀತಾ ಇರೋದಕ್ಕೆ ವ್ಯಾಪಕವಾದಂತ ಆಕ್ರೋಶ. ಆಮೇಲೆ ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಎಷ್ಟೆಲ್ಲ ಹೈಡ್ರಾಮಾಗಳು ನಡೆದಿತ್ತು ಎಲ್ಲ ಕೂಡ ನಾವು ಗಮನಿಸಿದ್ವಿ. ಬಟ್ ಈಗ ಅವತ್ತು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಜನ ಸೇರಿದ್ರು, ಇವತ್ತು ವಿಸರ್ಜನಾ ಮೆರವಣಿಗೆ ನಡೀತಾ ಇದೆ, ಗಣಪತಿಯ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ